ಅನೀಶ್, ಇದು ಲೈಫ್ ಚೇಂಜಿಂಗ್ ಮೂವಿ ಆಗಲಿ. ನೀನು ಇಷ್ಟು ವರ್ಷ ಪಟ್ಟಿರೋ ಕಷ್ಟ ನಾನು ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಡು ಬರ್ತಾನೆ ಇದ್ದೀನಿ. ನಾನು ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಹೇಳಿದ್ದೆ, ಹೀರೋ ಆಗೋಕ್ಕೆ ಹುಟ್ಟಿರೋನು ಅನೀಶು ಅಂತ. ಅದು ಅಟ್ಲೀಸ್ಟ್ ಇಲ್ಲಿಂದ ಆದರೂ ಪ್ರೂವ್ ಆಗೋಗಲಿ. ಆ್ಯಂಡ್ ಪ್ರೊಡ್ಯೂಸರ್ಸು ಪ್ರಶಾಂತ್, ಶ್ರೀಕಾಂತ್ ಈಸ್ ಮೋರ್ ಲೈಕ್ ಮೈ ಬ್ರದರ್. ಶ್ರೀಕಾಂತ್, ಪ್ರಶಾಂತ್ ತುಂಬ ಒಳ್ಳೆಯದಾಗಲಿ. ಫಿಟ್ಟಿಂಗ್ ಇಟ್ಬಿಟ್ಟಲ್ಲಪ್ಪ ಅಷ್ಟು ಆಯಿತು. ಓಕೆ, ಅಭಿಷೇಕ್ ಎಲ್ಲ ಇಷ್ಟು ಬಿಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ ಕತೆ, ತುಂಬ ಚೆನ್ನಾಗಿ ಮಾಡಿದ್ದೀರ ಅಂತ. ಆಲ್ ದ ವೆರಿ ಬೆಸ್ಟ್. ನಾನು ನೋಡಿಲ್ಲ, ನಾನು ಏನೇನು ಟ್ರೈಲರ್ ನೋಡಿದ್ದೀನಿ, ಹಾಡು ನೋಡಿದ್ದೀನಿ, ಅದರಲ್ಲೇ ಐ ಆಮ್ ವೆರಿ ವೆರಿ ಹ್ಯಾಪಿ. ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಬೇರೆ ಥರ ಕಾಣ್ತಿದೆ. ಇದುವರೆಗೂ ಅನೀಶ್ ಮಾಡಿರೋದು ಸಿನಿಮಾ ಥರ ಕಾಣ್ತಿಲ್ಲ. ಇಟ್ಸ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ಮಿಲನಾ, ಯು ಆಲ್ವೇಸ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ರಿತಿಕಾ ರೈ ಫಾರ್ ಸೆಕೆಂಡ್ ಮೂವಿ, ವೆರಿ ಹ್ಯಾಪಿ, ಯು ಆರ್ ಲುಕಿಂಗ್ ವೆರಿ ಗುಡ್. ಆ್ಯಂಡ್ ನಮ್ಮ CBI ಭಟ್ರು, ವೆರಿ ಹ್ಯಾಪಿ ಟು ಸಿ ಯು. ವಿಕಿ, ವೆರಿ ನೈಸ್. ಆ್ಯಂಡ್ ಅನಂತು, ಖುಷಿ ಆಯಿತು. ಚಿನ್ನ, ನೀನೇ ಮೇನ್ ವಿಲನ್ ಅಂತೆ, ಸೂಪರ್, ಖುಷಿ ಆಯಿತು. ಆ್ಯಂಡ್ ಗೌರವ್ ಬಗ್ಗೆ ಒಂದು ಮಾತು ಹೇಳಬೇಕು. ಗೌರವ್ ಶೆಟ್ಟಿ, ನಾನು ಯಾವಾಗ ಸ್ವಲ್ಪ ಡಿಪ್ರೆಸ್ ಆಗಿರ್ತೀನಿ, ಬೇಜಾರಾಗಿರುತ್ತೆ, ಈ ಅಪ್ಪಂದು ಯೂಟ್ಯೂಬ್ ಸೀರೀಸೇ ನಾನು ಎಂಟರ್ಟೈನ್ ಮಾಡ್ಬೋದು. ಐ ಆಮ್ ಸೋ ಹ್ಯಾಪಿ. ನೀನು ಒಂದು ಹೈಟ್ಸ್ ರೀಚ್ ಆಗ್ತೀಯಾ. ಯು ಆರ್ ವಂಡರ್ಫುಲ್ ಪರ್ಫಾರ್ಮರ್. ಸೋ ಗುಡ್ ಟು ಸಿ ಯು ಲೈಕ್ ದಿಸ್. ತುಂಬ ಖುಷಿ ಆಯಿತು. ಆ್ಯಂಡ್ ಸಿನಿಮಾ ಬಗ್ಗೆ ಇನ್ನೊಂದು ಮೀಡಿಯಾ ಎಲ್ಲರೂ ಒಂದೇ ರಿಕ್ವೆಸ್ಟು, ಎಲ್ಲ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತಾರೆ. ಏನು ಉಳಿಸೋದು ಬೆಳೆಸೋದು ಬೇಕಾಗಿಲ್ಲ ಆ್ಯಕ್ಚುಲಿ ನನ್ನ ಪ್ರಕಾರ. ಓಪನಿಂಗು ಫಸ್ಟು ಓಪನಿಂಗ್ ಬಂದ್ಬಿಟ್ರೆ ಸಾಕು. ಆಮೇಲೆ ಸಿನಿಮಾ ಚೆನ್ನಾಗಿದ್ರೇನೆ ನೀವು ಉಳಿಸೋದು ಬೆಳೆಸೋದು, ಇಲ್ಲಾಂದ್ರೆ ಏನೂ ಇಲ್ಲ. ಓಪನಿಂಗ್ ಬರೋ ಕೆಲಸ ಮಾಡಿ. ದಯವಿಟ್ಟು ಆಡಿಯನ್ಸ್ಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡೋದು ಒಂದೇ, ಸಿನಿಮಾ ಫಸ್ಟ್ ಬಂದು ನೋಡಿ, ಆಮೇಲೆ ರಿವ್ಯೂಗಳ ಕಡೆ ಗಮನ ಕೊಡಿ. ಫಸ್ಟೇ ರಿವ್ಯೂ ಯಾರು ಅವ್ರಿಗೇನು ಅನ್ಸುತ್ತೋ ಅವ್ರು ಹೇಳ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಬೇಡ. ದಯವಿಟ್ಟು ಓಪನಿಂಗ್ ಬನ್ನಿ. 99 ರೂಪೀಸ್ ಟಿಕೆಟ್ ಇಟ್ಟಿದ್ದಾರೆ ಅಂದರೆ ಎಲ್ರಿಗೂ ಸಿಗಲಿ, ಎಲ್ರಿಗೂ ಅಫೋರ್ಡಬಲ್ ಆಗಲಿ ಅಂತಾನೆ ಮಾಡಿದ್ದಾರೆ. ದಯವಿಟ್ಟು ಥಿಯೇಟರ್ಗೆ ಬನ್ನಿ. ಆಮೇಲೆ ನಿಮ್ಮ ಇಷ್ಟ, ಚೆನ್ನಾಗಿಲ್ಲ ಅಂದ್ರೆ ಬೈಕೊಂಡು ಹೊರಟೋಗಿ, ಬಟ್ ಥಿಯೇಟರ್ ಫಸ್ಟ್ ಬಂದ್ಬಿಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಬಂದರು ಎಲ್ಲ ಪ್ರೆಸ್ ಫ್ರೆಂಡ್ಸ್ಗೆ, ಡಿಜಿಟಲ್ ಆಗಿರ್ಬೋದು, ಪ್ರಿಂಟ್ ಆಗಿರ್ಬೋದು, ಎಲ್ರಿಗೂ ನಮಸ್ಕಾರ. ತುಂಬ ಪ್ರಿಪೇರ್ ಆಗಿದ್ದೆ, ಏನು ಮಾತಾಡಬೇಕು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೂರ್ಯಭಾಯ್ ಫಾರ್ ಗ್ರೇಸಿಂಗ್ ದಿಸ್ ಇವೆಂಟ್. ಸೂರ್ಯಭಾಯ್ ನಂದು ಆಲ್ಮೋಸ್ಟ್ 1 ಡೆಕೆಡಿಂದ ಫ್ರೆಂಡ್ಸು. ಆ್ಯಂಡ್ ನಾನು ಯಾವಾಗಲೂ ಸೂರ್ಯಭಾಯ್ ಹೇಳಿದೆ, ಸರ್ ಸೂರ್ಯಭಾಯ್ ಬೇಗ ಡೈರೆಕ್ಟ್ ಮಾಡಿ ಅಂತ. ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಆ ಪೋಸ್ಟ್ ಪ್ರೊಡಕ್ಷನ್ ಟೈಮಲ್ಲಿ ದರ್ ವಾಸ್ ಅ ಇಶ್ಯೂ. ಇದು ಆ ಎಲ್ಲ ಒತ್ತಡವನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ದ ವೇ ಯು ವರ್ಕ್ ಫಾರ್ ಬಗೀರಾ, ಆ್ಯಂಡ್ ದ ರಿಸಲ್ಟ್ ಈಸ್ ಆಸಮ್. ನಾನು ಮಾದೇಶ್ವರ್ಗೆ ಹೋಗಿದ್ದೆ ಸೂರ್ಯಭಾಯ್, ಐ ಎಂಜಾಯ್ಡ್ ಥರೋಲಿ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಶ್ರೀಮುರಳಿ ಸರ್. Sir, we both have a connection, sir. Struggle, sir. I always, in your absence, I've mentioned your name. ಅಂದರೆ ಒಂದು ಪೀರಿಯಡಲ್ಲಿ ಮುರಳಿ ಸರ್ ಕತೆ ಆಗೋಯ್ತು, ಮುರಳಿ ಸರ್ ಅಷ್ಟೇ, ಇದೆಲ್ಲ ಹೋಯ್ತು. ಉಗ್ರಂ ಕೊಟ್ರಿ, ಯಾರ್ಯಾರು ಮಾತಾಡೋದು ಎಲ್ಲರೂ ಮನೆ ಕಡೆ ಕಲಿಸ್ಕೊಟ್ರಿ ನೀವು. ದಿಸ್ ಇನ್ಸ್ಪೈರ್ಸ್ ಅಸ್ ಸರ್ ನಿಜವಾಗ್ಲು. ಅಂದರೆ ಕಷ್ಟಪಡ್ತಿದ್ರೆ ದೇವ್ರು ಒಂದಿನ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ಯು ಹ್ಯಾವ್ ಗಿವನ್. ನಮ್ಮಂಥವ್ರಿಗೆ ಅದು ಇನ್ಸ್ಪೈರ್. ನಾನು ಐ ಸ್ಟಿಲ್ ರಿಮೆಂಬರ್ ಉಗ್ರಮ್ನ ನಾನು ತುಂಬ ಪ್ರೌಡಾಗಿ ಹೈದರಾಬಾದಲ್ಲಿ ತೋರಿಸ್ತಿದ್ದೆ ನನ್ನ ಫ್ರೆಂಡ್ಸ್ಗೆ. ಹೇಗೆ ನೋಡ್ರಿ ನಮ್ಮ ಸಿನಿಮಾ ನೋಡಿ ಹೆಂಗೆ ಬಂದಿದೆ, ನೋಡಿ ಮುರಳಿ ಸರ್ ಅಂತ. ಸೊ ನೀವು ಇಂಡಸ್ಟ್ರಿಯಲ್ಲಿ ಹೇಳ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಇಲ್ಲ ಅಂತ. ನಿಜವಾಗ್ಲೂ ಅಕ್ಯುರೇಟ್ ಏನೋ ಬಂದು ಕೇಳಿದೆ ನಿಮ್ಮನ್ನು, ಯುಟಿನ್ಸ್ ಏನು ವಾಸು ಕೇಳಿದೆ, ರಾಮಾರ್ಜುನ ಕೇಳಿದೆ, ಈಗಲೂ ಮತ್ತೆ ಕೇಳಿದಾಗ ಯು ಸೈಡ್ ನಿನಗೋಸ್ಕರ ಬರ್ತೀನಿ ಅಂದಾಗ ಲಿಟ್ರಲಿ ಫೀಲ್ಸ್. ಎಲ್ಲರೂ ಹೇಳ್ತಾರೆ ಏನು ಅನೀಶ್ ಅದೃಷ್ಟವನ್ನ, ಅನೀಶ್ ತುಂಬ ಅದೃಷ್ಟವಂತ ಅಂತೀನಿ. ಬಿಕಾಸ್ ದಿಸ್ ಸಪೋರ್ಟ್, ಒಂದು ವಿಡಿಯೋ ಹಾಕಂಗಿಲ್ಲ ಅಂತ ಕಮೆಂಟ್ ಬಿಟ್ಟರೆ ಗುರು ನೀನು ಗೆಲ್ತೀಯ ಗುರು, ನೀನು ಹೆದರ್ಬೇಡ ಗುರು. ನಾನು ಪ್ರೀ ರಿಲೀಸ್ ಇವೆಂಟ್ ಬರ್ತೀನಿ, ನನ್ನ ಪ್ರೆಸ್ ಫ್ರೆಂಡ್ಸ್ ಅಷ್ಟೇ, ಗುರು ಈ ಸರಿ ಹೊಡಿಬೇಕು ಮೆಸೇಜಲ್ಲಿ ಗುರು ಸೆಂಚುರಿ ಹೊಡಿ ಗುರು. ಹೆಂಗಾಗ್ಬಿಡುತ್ತೆ ಗುರು, ನನಗೋಸ್ಕರ ಆಗಿರ್ಬೋದು, ನನ್ನ ಫ್ರೆಂಡ್ಸ್ಗೋಸ್ಕರ ಈ ಸರಿ ಗೆಲುವು ಕೊಟ್ಬಿಡು ಅನ್ಸುತ್ತೆ ನನಗೆ. ಸೊ ಇದೆಲ್ಲವೂ ನಾನು ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಐ ಥಿಂಕ್ ದಿಸ್ ದ 12th ಫ್ರೈಡೇ ಫೇಸಿಂಗ್ 100ನೇ ಸಿನಿಮಾ. ನಾನು ಎದುರು ಎಲ್ಲರೂ 14 ವರ್ಷ ಆಯಿತು ಅಂತಾರೆ, ನನಗೇನು ನೆನಪೇ ಇಲ್ಲ. 12ನೇ ಫ್ರೈಡೇ ಫೇಸ್ ಮಾಡ್ತಿದ್ದೀನಿ. ಆ್ಯಂಡ್ ದಿಸ್ ಫಿಲಮ್ ವಿಲ್ ಬಿ ರಿಮೆಂಬರ್ಡ್. ಪ್ರತಿ ಸರಿ ಅನೀಶ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ದ, ಅನೀಶು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ದ, ಆ್ಯಕ್ಷನ್ ಸೀನ್ಸ್ ಚೆನ್ನಾಗಿ ಮಾಡ್ದು. ಈ ಸರಿ ಐ ವಾಂಟ್ ಹಾಸನಲ್ಲಿ ಇಷ್ಟು ಕಲೆಕ್ಷನ್ ಆಯಿತು.
ಮಂಗಳೂರಲ್ಲಿ ಇಷ್ಟು ಕಲೆಕ್ಷನ್ ಆಯ್ತು, ಬೆಂಗಳೂರು ಇಷ್ಟು ಹೊಡೆದ, ಇದನ್ನ ನಾನು ನೋಡ್ಬೇಕು. ಬಿಕಾಸ್ ಐ ನೋ ಇದು ಈ ಜರ್ನಿಯಲ್ಲಿ ಏನು ಕಲಿತೆ ಅಂದ್ರೆ, ಒಂದು ಒಳ್ಳೆ ನಟ ಆಗಿರ್ಬೋದು, ಒಳ್ಳೆ ನಟ ಫ್ರೈಡೆ ಬಾಕ್ಸ್ ಆಫೀಸ್ ಅಲ್ಲಿ ಸೋತ್ರೆ ಅವ್ನು ಕೆಟ್ಟ ನಟ. ದಿಸ್ ಇಸ್ ಅ ವೆರಿ ಹಾರ್ಶ್ ರಿಯಾಲಿಟಿ ಇಂಡಸ್ಟ್ರಿ. ನಾನು ತಪ್ಪು ಅಂತ ಹೇಳಲ್ಲ, ಒಂದು ಸಾಮಾನ್ಯವಾಗಿರೋ ನಟರು ಬಾಕ್ಸ್ ಆಫೀಸ್ ಫ್ರೈಡೆ ಗೆದ್ರೆ ಅದು ಅದ್ಭುತ ಆಗುತ್ತೆ. ಅಂಡ್ ಐ ಡೋಂಟ್ ನೋ, ನಾನು ಎಲ್ಲರೂ ಹೇಳ್ತೀನಿ ಅನೀಶ್ ಫಸ್ಟ್ ಸಿನಿಮಾಲೇ ಗೆದ್ದ ಅಂತ ಹೇಳ್ತೀನಿ. ಬಿಕಾಸ್ ಆಫ್ ದ ಆಡಿಯನ್ಸ್ ಆರ್ ಏನೋ ನನಗೆ ಕೊಡ್ತಿರೋ ಪ್ರೀತಿನ, ನನ್ನ ಸಕ್ಸಸ್ ಆಗಬೇಕು, ನನ್ನ ಸಕ್ಸಸ್. ಬೆಳಿಗ್ಗೆ ಟಿಫಿನ್ ಮಾಡ್ತಿದ್ದೆ ಸರ್ ಆವರಣದಲ್ಲಿ. ಸಮಾನ್ ಕೆ ಸರ್ ನವೆಂಬರ್ 22 ಅವ್ರ ಸಿನಿಮಾ ರಿಲೀಸು. ಹೌದು ಅಂದೆ, ಸರ್ ನೀವು ಗೆಲ್ತೀರಾ ಸರ್, ನಿಮ್ಗೋಸ್ಕರ ಮಾರ್ನಿಂಗ್ ಶೋ ನೋಡ್ತೀನಿ ಅಂದಾಗ ಲೈಕ್ ವಾಟ್, ಇದಕ್ಕಿಂತ ಏನು ಬೇಕು, ಇದಕ್ಕಿಂತ ಏನು ಬೇಕು. ಐ ಆಮ್ ರಿಯಲಿ ಟಚ್ಡ್ ಅಂಡ್ ಒಂದು ಟೈಮ್ ಎಮೋಷನಲ್ ಆಗ್ತೀನಿ. ಬಿಕಾಸ್ ದ ಟೀಮ್, ನನಗೆ ಇರೋಂಥ ಈ ಟೀಮ್, ಇಲ್ಲಾಂದ್ರೆ ನನ್ನ ಪ್ರಶಾಂತ್ ತುಂಬ ಕ್ಲೆವರ್ ಪ್ರೊಡ್ಯೂಸರ್, ಅಣ್ಣ. ಬಟ್ ಎಂಥ ಕ್ಲೆವರ್ ಅಂದರೆ ಸರ್, ಅಣ್ಣ ಆದ್ಮೇಲೆ ಪ್ರೊಡ್ಯೂಸ್ ಮಾಡಲ್ಲ, ಈ ವಿಲ್ ನಾಟ್ ಪ್ರೊಡ್ಯೂಸ್. ಗುಲ್ಟು ಮಾಡಿದಾಗೂ ಜೊತೆಲಿದ್ದ, ನನಗೆ ಮಾಡಿಲ್ಲ. ಸಾರ್ವಜನಿಕರು ನನಗೆ ಮಾಡಿಲ್ಲ. ಆರಾಮಲ್ಲಿ ಸರ್ಕಲ್ ಗುರು ಇದು ಮಾಡ್ತೀನಿ, ಇದಕ್ಕೆ ದಿಸ್ ವಿಲ್ ಮೇಕ್ ಅ ಮಾರ್ಕ್ ಅಂತ. ಸೊ ವೆರಿ ಬಿಸ್ನೆಸ್ ಮ್ಯಾನ್. ಶ್ರೀಕಾಂತ್ ಎಮೋಷನಲ್, ಎಷ್ಟು ಎಮೋಷನಲ್ ಅಂದ್ರೆ ಒಂದೊಂದ್ಸಲ ಅನ್ಸುತ್ತೆ ನನಗೆ ಯಾವ್ದಾದ್ರು ಇನ್ನಿನ ಜನದಲ್ಲಿ ತಂದೆ ಹುಟ್ಟಿದ ಶ್ರೀಕಾಂತ್. ನನಗೆ ಲಿಟ್ರಲಿ ಫ್ರಮ್ ಅಕೀರಾ ಈಸ್ ಬೀನ್ ವಿತ್ ಮೀ. ಯಾರಿಗಾದ್ರೂ ಒಂದು ಫ್ರೆಂಡ್ ಅಂತ ಬೇಕಂದ್ರೆ ಶ್ರೀಕಾಂತ್ ತರ ಇರ್ಬೇಕು. ನಮ್ಮ ಅಪ್ಪ ಮೇಲೆ ನಿಲ್ಲೋದು ಅದು ಸ್ವಾರ್ಥ, ಅವ್ರ ಮಗಗೋಸ್ಕರ. ಇವ್ನು ಎಂತ ಮ್ಯಾಡ್ ಫೆಲೋ ಅಂದ್ರೆ ನಿನಗೋಸ್ಕರ ನಿಲ್ತೀನಿ. ನಿನಗೂ ಎಷ್ಟೋ ಸಾರಿ ಹೇಳ್ತೀನಿ, ಇನ್ನೊಂದು ಸಿನಿಮಾ ಮಾಡೋ, ಇನ್ನೊಂದು ಸಿನಿಮಾ ಮಾಡು, ಬಾಗ ಮಾಡಲ್ಲ. ನೀನು ಗೆಲ್ಲುವವರು ನಿನಗೆ ಮಾಡ್ತದೆ, ನೀನು ಗೆದ್ದಾದ್ಮೇಲೆ ಇನ್ನೊಂದು ಟ್ಯಾಲೆಂಟ್ ಪಿಕ್ ಮಾಡೋಣ, ಅವ್ರಿಗೆ ಸಿನಿಮಾ ಮಾಡ್ತಾ ಹೋಗೋಣ ಅಂತ. ಸೊ ಐ ಆಮ್ ವೆರಿ ಮಚ್ ಇದೆಲ್ಲವೂ ನನ್ನ ಅದೃಷ್ಟ ಅನ್ಸುತ್ತೆ. ನಮ್ಮ ನಂದೀಶ ಇದ್ದಾನೆ, ನಿಂತ್ಕೊಳ್ಳೋಣ, ಎಲ್ಲ ನೋಡ್ಲಿಕ್ಕೆಲ್ಲ ಅಕೀರಿಂದ ನಿಂತಿದೆ ಸರ್. ಲೈಟಿಂಗ್ ಡಿಪಾರ್ಟ್ಮೆಂಟು ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ಫ್ರಮ್ ಅಕೀರಾ ಟಿಲ್ ದಿಸ್ ಫಿಲ್ಮ್ ಇನ್ ಮೈ ಸೆಟ್ 70 ಜನ ನನ್ನವರೇ. ನನ್ನ ಗೆಲುವಿಗಾಗಿ, ನನ್ನ ಟ್ರ್ಯಾಕ್ ಆ್ಯಂಡ್ ಟ್ರ್ಯಾಕ್ ಆಗಿರ್ಬೋದು, ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರೊಡಕ್ಷನ್, ಇವ್ರು ಎಲ್ಲವೂ ನನ್ನ ಸುತ್ತ. ನಾನು ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡ್ತೇನೆ, ನನ್ನ ಮನೆಗೆ ಹೋಗ್ಬಿಟ್ಟು ನಾನು ಶೂಟ್ ಮಾಡ್ತೇನೆ. ಇವ್ರು ಎಲ್ಲರೂ ಪ್ರತಿನಿತ್ಯ ಒಂದು 6 ಗಂಟೆಗೆ ಆಗೋದು, ಒಂದೊಂದ್ಸರಿ 7 o'clock ಆಗ್ಬಿಡುತ್ತೆ. ಅಣ್ಣ ನೀನು ಮಾಡು, ಫ್ರೇಮ್ ಚೆನ್ನಾಗಿ ಬರ್ತಾ, ನೀನು ಮಾಡು. ಸೊ ಈ ಸಪೋರ್ಟ್, ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್. ಆ್ಯಂಡ್ ತುಂಬ ಹೆಚ್ಚು ಟೈಮ್ ತೊಗೊಳ್ತೀನಿ. ಐ ಡೋಂಟ್ ನೋ. ಅಭಿ ಬಗ್ಗೆ 2 ಮಾತು. ವೆರಿ ಟ್ಯಾಲೆಂಟೆಡ್ ಗೈ. ದ ಮಿನಿಟ್ ನನಗೆ ಸಬ್ಜೆಕ್ಟ್ ಹೇಳಿದ್ರೆ, ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಆಫ್ ಆರ್ ಎಂ ಅರವಿಂದ್ ಸ್ವಾಮಿ, ಯು ಒನ್ ಆಸ್ ಅ ಡೈರೆಕ್ಟರ್, ಯು ಗೇಟ್ ಆಫರ್ಸ್. ಮುರಳಿ ಸರ್ ಇದ್ದಾರೆ, ಒಳ್ಳೆ ಸಬ್ಜೆಕ್ಟ್ ಹೇಳೋದು. ಆ್ಯಂಡ್ ಅಗೇನ್ ಪ್ರಶಾಂತ್ ಅವರು ಹೇಳ್ದಂಗೆ, ಮಿಲನ್ ಅವರು ನನಗೆ, ಮಿಲನ್ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್. ಎಲ್ಲವೂ ಶಿ ಹಸ್ ಪ್ರೂವ್ಡ್. ಪ್ರಮೋಷನ್ ಟೈಮಲ್ಲಿ ತುಂಬ ದ ವೇ ಶಿ 2 ತಿಂಗಳಾಗಿದೆ ಅಷ್ಟೇ ಮಗು ಹುಟ್ಟಿ. ಆ್ಯಂಡ್ ತುಂಬ ಸೋಷಿಯಲ್ ಮೀಡಿಯಲ್ಲಿ ಕಮೆಂಟ್ಸ್ ಎಲ್ಲ ಹಾಕ್ತಿದ್ದಾರೆ, ಈ ಟೈಮಲ್ಲಿ ನೀವು ಪ್ರಮೋಷನ್ ಮಾಡಬಾರ್ದು. ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಶಿ ಕಮ್ಸ್, ಶಿ ಗಿವ್ಸ್ 2 interviews ಆ್ಯಂಡ್ ಶಿ ಗೋಸ್ ಬ್ಯಾಕ್, ಬೇಬಿ ಫೀಲ್ ಮಾಡಿ ಮತ್ತೆ ಬರ್ತಾರೆ. ಹ್ಯಾಟ್ಸ್ ಆಫ್ ಟು ಯು. ನಾನು ಪ್ರಶಾಂತ್ ಸಿನಿಮಾ ಮಾಡಬೇಕು ಅಂತ. ಆ್ಯಂಡ್ ರಿತಿಕಾ ಕರೆಕ್ಟ್ ಎಲ್ಲರೂ ರಿಜೆಕ್ಟ್ ಮಾಡಿದ್ರು. ಒಂದು ಪದ ಡೈಲಾಗ್ ಇಲ್ಲ ಇಡೀ ಸಿನಿಮಾಲಿ. ಶೀಸ್ ಆನ್ ಆಲ್ಸೋ ನೀರು, ಮತ್ತೆ ನಡೆಯೋಕ್ಕಾಗಲ್ಲ, ಡಿಸೇಬಲ್ ಇರುತ್ತೆ. ಈ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡ್ತಾ ಹೋದ್ರು. ಮೇ ಬಿ ನಿನಗೆ ಬರ್ತಿತ್ತಮ್ಮ ಇದು. ಐ ಥಿಂಕ್ ದಿಸ್ ಯುವರ್ ಕ್ಯಾರೆಕ್ಟರ್ ವಿಲ್ ಬಿ ರಿಮೆಂಬರ್ಡ್. ಒಂದು ಪದ ಇಲ್ಲಾಂದ್ರೂ ಅದು ರಿಮೆಂಬರ್ ಆಗಿ ಉಳಿಯುತ್ತೆ. ಆ್ಯಂಡ್ ವಿಕ್ಕಿ ಆ್ಯಂಡ್ ಗೌರವ್ ಸರ್, ಥ್ಯಾಂಕ್ ಯು. ಯಾರಾದರೂ ಮಿಸ್ ಮಾಡಿದ ಟೆಕ್ನಿಷಿಯನ್ಸ್, ಅರ್ಜುನ್ ಜನ್ಯ ಸರ್ 3 ಸಾಂಗ್ಸ್ ಕೊಟ್ಟರು. ಅದೇ ಥರ ಆನಂದ್ ರಾಜ ವಿಕ್ರಮ್ ಬ್ಯಾಕ್ಗ್ರೌಂಡ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಮ ಎಡಿಟರ್ ಆಗಿರ್ಬೋದು, DOP ಎಲ್ಲರೂ. ಯಾರಾದರೂ ಮಿಸ್ ಮಾಡೋದಕ್ಕೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಮುರಳಿ ಸರ್. ಫಸ್ಟ್ ಆಫ್ ಆಲ್, ಅನೀಶ್ ಅವರಿಗೆ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಅನೀಶ್, ದಟ್ಸ್ ಆಲ್ ಐ ವುಡ್ ಲೈಕ್ ಟು ಸೇ. ನಿಮ್ಗೆ ಒಳ್ಳೇದಾಗಲಿ. ಆರಾಮ್ ಅರವಿಂದ ಸ್ವಾಮಿ, ನನಗೆ ಟೈಟ್ಲ್ ತುಂಬ ಇಷ್ಟ ಆಯಿತು ಅಭಿ. ಆ್ಯಕ್ಚುಲಿ ನಿಮ್ಮ ಟೀಮಲ್ಲಿರೋ ಒಬ್ರಿಗೊಬ್ರಿಗೆ ಪ್ರೀತಿ ಕೊಡ್ತಾ ಇದ್ದೀರಲ್ಲ, ಇಂಟ್ರೆಸ್ಟ್ ಇದೆ. ನಮ್ಮ ಹೀರೋ ಬೆಳಿಬೇಕಂತ ನೀವು ಹೀರೋಗೆ ಸಪೋರ್ಟ್ ಮಾಡಿ, ನಮ್ಮ ಪ್ರೊಡ್ಯೂಸರ್ ಒಳ್ಳೇದಾಗಲಿ ಅಂತ ಹೀರೋ ಮಾತಾಡ್ತಾ ಇದ್ದಾರೆ. ನನಗೆ ಆ ಫೀಲಿಂಗೇ ತುಂಬ ಇಷ್ಟ ಆಯಿತು. ಬಹಳ ಒಳ್ಳೇದು. ಆಮೇಲೆ ಸುಖ ಇರೋ ಕಡೆನೇ ನೋವು ಬರೋದು. ಸಕ್ಸಸ್ ಆದಮೇಲೆ ಫೇಲ್ಯೂರೇ ಬರೋದು, ಫೇಲ್ಯೂರ್ ಆದಮೇಲೆ ಮತ್ತೆ ಸಕ್ಸಸ್ ಬರೋದು. ಸೊ ಈ ನಿಜಾಂಶನ ತಿಳ್ಕೋಬೇಕು. ಮಧ್ಯದಲ್ಲಿ ಈ ಜರ್ನಿ ಅನ್ನೋ ಜಾಗದಲ್ಲಿ ತಾಳ್ಮೆ ಇರಬೇಕು. ನನಗೆ ಬಹುಶಃ ನನ್ನ ಅದೃಷ್ಟನೋ
ನನ್ನ ಅದೃಷ್ಟ ಮಾಡಿಲ್ಲ ಅಂತ ತುಂಬಾ ಕಡೆ ಹೇಳಿದ್ದೀನಿ. ಬಹುಶಃ ನಮ್ಮ ಹಾರ್ಡ್ ವರ್ಕ್, ನಾನು ಬರ್ತಿರೋ ನಮ್ಮ ನಿರ್ದೇಶಕರು, ನಮ್ಮ ಸೂರ್ಯ ಅವರು ಇಲ್ಲೇ ಅದರ ಬಗೀರ ಯಾವ ಲಕ್ಕಿಂದ ಅಲ್ಲ ಬಗೀರ ಆಗಿದ್ದು ಒಂದು ಹಾರ್ಡ್ ವರ್ಕ್ ಇಂದ, ಒಬ್ಬರ ಶ್ರಮದಿಂದ, ಅವರಿಟ್ಟಂತ ಒಂದು ಇಂಟ್ರೆಸ್ಟ್ ಜೊತೆಗೆ ಪಟ್ಟಂತ ಶ್ರಮದಿಂದ ನಮಗೆ ಸಕ್ಸಸ್ ಸಿಕ್ತು. ಆದ್ರೆ ಸಕ್ಸಸ್ ಕೊಡೋದು ಇಲ್ಲಿರೋರು ಯಾರು ಅಲ್ಲ ಅನೀಶ್, ಅಭಿಮಾನಿಗಳು ಮಾತ್ರ. ಇಲ್ಲಿರೋರೆಲ್ಲ ನಾವು ತಲುಪಿಸ್ತೀವಿ ಅಷ್ಟೇ, ನಾವು ಅಭಿಮಾನಿ ದೇವರುಗಳ ತಲುಪಿಸ್ಬೋದು. ಜೊತೆಗೆ ನಿಂತ್ಕೊಂಡು ನೋಡ್ಬೇಕಾಗಿರೋದು ನಮ್ಮ ಅಭಿಮಾನಿಗಳು. ಸೊ ಹಾಗಾಗಿ ಕರ್ಕೊಂಡು ಹೋಗೋರು ನಮ್ಮ ಮಾಧ್ಯಮದವರು, ಡಿಜಿಟಲ್ ಮೀನ್ಸ್ ಟ್ರೋಲ್ಸ್ ಅವರು, ಇವರೆಲ್ಲ ಸಪೋರ್ಟ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ನಾನು ಐ ವಿಶ್ ಯು ಹೋಲ್ ಹಾರ್ಟೆಡ್ಲಿ ಆಲ್ ದ ವೆರಿ ಬೆಸ್ಟ್. ಡೋಂಟ್ ವರಿ, ಯು ವಿಲ್ ಗೆಟ್ ದ ಸಕ್ಸಸ್. ನಿಮ್ಗೆ ಒಳ್ಳೇದಾಗೇ ಆಗುತ್ತೆ. ಜಸ್ಟ್ ವೇಟ್ ಫಾರ್ ದ ರೈಟ್ ಟೈಮ್ ಅಷ್ಟೇ. ಆ್ಯಂಡ್ ಮಿಲನ್ ಅವರು ಇದ್ದಾರೆ. ಐ ಆಮ್ ಸೋ ಪ್ರೌಡ್ ಆಫ್ ಯು ಮೇಡಮ್. ನನಗೆ ಬಹಳ ಖುಷಿ ಆಯಿತು ಈ ಒಂದು ಟೈಮಲ್ಲೂ ನೀವು ಪ್ರಮೋಷನ್ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಅಂತ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ಐ ಥಿಂಕ್ ಬಹುಶಃ ಎಲ್ಲ ಆರ್ಟಿಸ್ಟು ಈ ಒಂದು ವಿಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿ ಸಿನಿಮಾ ಮಾಡೋದಷ್ಟೇ ಅಲ್ಲ ಮುಖ್ಯ, ಸಿನಿಮಾ ರಿಲೀಸ್ ಟೈಮಲ್ಲೂ ಎಲ್ಲರ ಜೊತೆ ನಿರ್ಮಾಪಕ ಜೊತೆ ನಿಂತ್ಕೊಂಡು ಪ್ರಮೋಟ್ ಮಾಡೋದ್ರಲ್ಲಿ ಸ್ವಲ್ಪ ಸಪೋರ್ಟಿವ್ ಆಗಿದ್ರೆ ಇನ್ನು ಒಳ್ಳೇದು ಅಂತ ಅನ್ಕೋತೀನಿ. ಅಮ್ಮ ನಿಮಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಅಂಡ್ ಇಲ್ಲೋ ಕಲಾವಿದರಿಗೆ ಗುರುವೇ, ನಿಮ್ ಯೂಟ್ಯೂಬ್ ಚಾನಲ್ ಬಗ್ಗೆ ತುಂಬಾ ಕೇಳಿದೆ, ಒಳ್ಳೇದಾಗ್ಲಿ. ನಾವು ಚೆಕ್ ಮಾಡ್ತೀವಿ, ಇವತ್ತು ಸರಿಯಾಗಿ ನೋಡ್ತೀವಿ. ಒಳ್ಳೇದಾಗ್ಲಿ, ಕೂತ್ಕೊಳ್ಳಿ. ಅಂಡ್ ಆಲ್ ದ ವೆರಿ ಬೆಸ್ಟ್. ಈ ಕ್ಯಾಮ್ರಾಗಳ ಮೂಲಕ ಪ್ರತಿಯೊಬ್ಬ ಕನ್ನಡಿಗರಿಗೂ, ಸಿನಿಮಾ ಪ್ರೇಕ್ಷಕರಿಗೂ ನಾನು ಹೇಳೋದೇನು ಅಂದ್ರೆ, ನಮ್ಮ ಡೈರೆಕ್ಟರ್ ಸೂರ್ಯ ಅವರು ಹೇಳಿದಾಗ ಯಾವ ರಿವ್ಯೂಸ್ ಫಸ್ಟ್ ನೋಡಬೇಡಿ, ನಿಮ್ಮ ಮನಸ್ಸಿನಿಂದ ಒಂದೊಳ್ಳೆ ಕನ್ನಡ ಸಿನಿಮಾ ಅನ್ಕೊಂಡು ನೋಡಿ. ಯಾಕಂದ್ರೆ ಇವತ್ತು ಒಳ್ಳೆ ಗಂಡ ಹೆಂಡತಿ ಮಕ್ಕಳು ನೋಡುವಂತ ಸಿನಿಮಾಗಳು ಬಹಳ ಕಮ್ಮಿ, ಬಹಳಷ್ಟು ಸುಲಭ ಬರಕ್ಕಾಗಲ್ಲ, ಮೂಡಕ್ಕೂ ಆಗಲ್ಲ. ಬಟ್ ಇದು ನಡೆದಿದೆ ಅನಿಸ್ತಾ ಇದೆ. ತುಂಬಾ ಚೆನ್ನಾಗಿತ್ತು ಟ್ರೈಲರ್. ಯು ಲುಕ್ ಸೂಪರ್, ಸಕಲ್ ಹ್ಯಾಂಡ್ಸಮ್ ಆಗಿ ಕಾಣಿಸ್ತೀರ. ಒಂದು ನಾನು ಮುಂಚೆನೂ ಹೇಳಿದ್ದೀನಿ, ಇವತ್ತಿಗೂ ಹೇಳ್ತೀನಿ, ನನಗೆ ನಿಮ್ಮ ಡ್ಯಾನ್ಸ್ ತುಂಬಾ ಇಷ್ಟ, ನಿಮ್ಮ ಒಂದು ಆಟಿಟ್ಯೂಡ್ ತುಂಬಾ ಇಷ್ಟ ಆನ್ ಸ್ಕ್ರೀನು. ಎಲ್ಲೋ ಭಗವಂತ ಸರಿಯಾಗಿ ಬರೀತಾನೆ, ಕಾಯ್ಬೇಕಷ್ಟೇ. ಈಗ ಬರ್ದಿರೋದನ್ನ ಈಗ ಬರೆದು ಬಿಟ್ಟಿದ್ದಾನೆ ಆಲ್ರೆಡಿ. ನಿಮ್ಗೆ ಒಳ್ಳೇದಾಗುತ್ತೆ, ಚೆನ್ನಾಗಿ ದುಡ್ಡು ಹೇಳಿಸ್ಲಿ, ನಮಗೊಂದು ಸಿನಿಮಾ ರೆಡಿ ಮಾಡ್ಕೊಳ್ಳಿ ನೋಡೋಣ. ಅಂಡ್ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ಅಂಡ್ ಡೈರೆಕ್ಟರ್ ಸರ್ ಮದುವೆ ಆಗ್ತಿದ್ದಾರೆ ಅಂತ ಕೇಳಿದೆ, ಬಹಳ ಖುಷಿ ಆಗ್ತಾ ಇದೆ ನನಗೆ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ತುಂಬಾ ಖುಷಿ ಆಗ್ತದೆ. 28 ನಿಮಗೆ ಸಿನಿಮಾ ಟೆನ್ಷನ್ ಕೊಡಲ್ಲ, ಸಕ್ಸಸ್ಫುಲ್ ಆಗಿರುತ್ತೆ. ಮದುವೆ ಆದ್ಮೇಲೆ ಅಸ್ಲಿ ಕ್ವೆಶ್ಚನ್ ಮಾರ್ಕ್ ಲೈಫ್ ಸ್ಟಾರ್ಟ್ ಆಗುತ್ತೆ. ಆ ಟೆನ್ಷನ್ ಹೆಂಗ್ ನೋಡ್ಕೊಂಡು ಯೋಚನೆ ಮಾಡಿ. ಸಿನಿಮಾ ಬಿಟ್ಬಿಡಿ, ಅಭಿಮಾನಿಗಳು ನೋಡ್ಕೋತಾರೆ, ಪ್ರೇಕ್ಷಕರು ನೋಡ್ಕೋತಾರೆ, ನಿಮ್ಗೆ ಸಕ್ಸಸ್ ಸಿಗ್ಲಿ. ಆರಾಮ್ ಅರವಿಂದ್ ಸ್ವಾಮಿ, ಆಲ್ ದ ವೆರಿ ಬೆಸ್ಟ್. ಐ ವಿಶ್ ಯು ಗೈಸ್ just the best always. Good luck to you. Thank you so much. ಕಂಟಿನ್ಯೂಡ್ ಸಪೋರ್ಟ್. ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಿನಿಮಾ ಕೂಡ ತಲುಪಿಸೋದ್ರಲ್ಲಿ ಡೆಫಿನೆಟ್ಲಿ ಬಹುಮುಖ್ಯ ಪಾತ್ರ. ಫಸ್ಟ್ಲಿ ನಾನು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಅನ್ಕೊಂಡಾಗ ಮೊದಲನೇ 2 ವ್ಯಕ್ತಿಗಳು ಶ್ರೀಕಾಂತ್ ಸರ್ ಅಂಡ್ ಪ್ರಶಾಂತ್ ಸರ್. ನಾವು ಬಹಳಷ್ಟು ಸಿನಿಮಾಗಳು ಮಾಡ್ತೀವಿ, ಬಹಳ ಸಿನಿಮಾಗಳನ್ನ ಅಂದ್ರೆ ಆಸ್ ಡ್ಯೂಟಿ ಪ್ರಮೋಟ್ ಮಾಡ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ಇನ್ ದಿಸ್ ಜರ್ನಿ ಆರಾಮ್ ಅರವಿಂದ್ ಸ್ವಾಮಿ, ಐ ಫೀಲ್ ಲೈಕ್ ಇಟ್ ಇಸ್ ಮೈ ಓನ್ ಫಿಲ್ಮ್. ಆ ಫೀಲಿಂಗ್ ಎಲ್ಲ ಸಿನಿಮಾಗಳಿಗೂ ಬರಲ್ಲ. ಐ ವಿಶ್ ದೆಮ್ ಗುಡ್ ಸಕ್ಸಸ್. ಅಂದ್ರೆ ಮನಸ್ಫೂರ್ತಿಯಿಂದ ಐ ವಿಶ್ ಯು ಆಲ್ ದ ಬೆಸ್ಟ್ ಸರ್ ಅಂಡ್ ಪ್ರಶಾಂತ್ ಸರ್. ಅವರಿಗಿಲ್ಲ. ಅನೀಶ್, ದಿಸ್ ಫ್ರೈಡೇ ಇಸ್ ಯೋರ್ಸ್. ನಾನು ಜಾಸ್ತಿ ಏನು ಹೇಳಲ್ಲ, ಬಿಕಾಸ್ ಅನೀಶ್ ಜೊತೆ ಆಲ್ರೆಡಿ ಬಹಳಷ್ಟು ಮಾತಾಡಿದ್ದೀನಿ. ಅಂದ್ರೆ ಅನೀಶ್ಗೆ ಅದು ದಕ್ಕಲೇ ಬೇಕಾದಂಥದ್ದು. ಎಕ್ಸಾಜರೇಟ್ ಮಾಡಿ ಹೇಳ್ತಿದ್ದೀನಿ ಅಂತಲ್ಲ. ಐ ಹ್ಯಾವ್ ಸೀನ್ ಹೌ ಪ್ಯಾಷನೇಟ್ ಹಿ ಈಸ್. ಎಲ್ಲರೂ ಸಿನಿಮಾ ಮಾಡ್ತಾರೆ, ಅಂದ್ರೆ ಸಿನಿಮಾದಿಂದ ಗೆದ್ದು ನಾನು ದೊಡ್ಡ ಹೀರೋ ಆಗ್ಬೇಕು ಅಂತನೋ ಮತ್ತೊಂದು ಬಹಳಷ್ಟು ರೀಸನ್ಗಳಿರುತ್ತೆ ಹೀರೋ ಆಗ್ಬೇಕು ಅನ್ನೋದಕ್ಕೆ. ಬಟ್ ಅವ್ರಿಗೆ ಸಿನಿಮಾ ಮೇಲಿರೋ ಪ್ಯಾಷನ್ ಇದೆಯಲ್ಲ, ಅದು ಅವ್ರಿಗೆ ಗೆಲುವನ್ನ ತಂದು ಕೊಡುತ್ತೆ. ಐ ಆಮ್ ವೆರಿ ವೆರಿ ಶ್ಯೂರ್ ದಿಸ್ ಫ್ರೈಡೇ ಇಸ್ ಯೋರ್ಸ್. ಆರಾಮ್ ಅರವಿಂದ್ ಸ್ವಾಮಿ ಇಸ್ ಯೋರ್ಸ್. ಅಭಿಷೇಕ್ ಶೆಟ್ಟಿ ಅವ್ರ ಬಗ್ಗೆ ನಾನು ಎಲ್ಲ ಇಂಟರ್ವ್ಯೂ ಆಲ್ರೆಡಿ ಹೇಳಿದ್ದೀನಿ. ಇನ್ಫ್ಯಾಕ್ಟ್ ನಾವು ಇಂಟರ್ವ್ಯೂಸ್ಗಳಲ್ಲಿ ಎಷ್ಟು ನಗಾಡಿದೀವಿ, ಮಜಾ ಮಾಡಿದೀವಲ್ವಾ, ಅದು ಅರ್ಧ ಫನ್ ಸಿನಿಮಾದಲ್ಲಿದ್ರೆ ನಮ್ಮ ಸಿನಿಮಾ ಬ್ಲಾಕ್ ಬಸ್ಟರ್. ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಗೊತ್ತಿಲ್ಲ ಆನ್ ಸ್ಪಾಟ್ ಅದ್ ಹೆಂಗ್ ಪಂಚ್ ಹೊಡಿತಾರೆ, ಅದ್ ಹೆಂಗ್ ಡೈಲಾಗ್ ಬರ್ಕೊಂಡ್ ಬಂದಿರ್ತಾರ, ಪ್ರಿಪೇರ್ ಆಗಿ ಬಂದಿರ್ತಾರ. ನಾನು ಅನೀಶ್ ಅವರು ರೆಡಿಯಾಗಿ ಕೂತಿರ್ತೀವಿ, ಬಟ್ ಬಂದ್ಬಿಟ್ಟು ಅವರು ಎಲ್ಲಾನು ಎಲ್ಲ ತಿಂದಾಕ್ಬಿಡ್ತಾರೆ. ಸೊ ದಟ್ಸ್ ಹೌ ಟ್ಯಾಲೆಂಟೆಡ್ ಅಭಿಷೇಕ್ ಇಸ್. ಅಂಡ್ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ರಿತಿಕಾ ಬಹಳ ಉದ್ದಾಗಿ ಕಾಣ್ತಾರೆ. ಅಂಡ್ ಅವ್ರ ಪಾತ್ರ ಇನ್ಫ್ಯಾಕ್ಟ್ ಎಷ್ಟೊಂದ್ ಕಡೆ ಹೇಳಿದ್ರು ಅವರು, ನಾನು ಫಸ್ಟ್ ಕೇಳಿದಾಗ ನಂಗೆ ಇಷ್ಟ ಆಗಿಲ್ಲ ಅಂತ. ಬಟ್ ಐ ಥಿಂಕ್ ಸ್ವಲ್ಪ ವರ್ಷಗಳಾದ್ಮೇಲೆ ಅವ್ರಿಗೆ ಅನ್ಸುತ್ತೆ ನಾನು ತುಂಬಾ ಒಳ್ಳೆ ಕೆಲಸ ಮಾಡ್ದೆ ಈ ಸಿನಿಮಾ ಮಾಡಿ ಅಂತ. ಬಿಕಾಸ್ ಎಲ್ಲ ಸಿನಿಮಾಗಳಲ್ಲೂ ನದಿಯಾಗೆ ಸಾಂಗ್ಸ್ ಇರುತ್ತೆ, ಡೈಲಾಗ್ ಇರುತ್ತೆ, ಮತ್ತೊಂದಿರುತ್ತೆ. ಬಟ್ ಈ ರೀತಿ ಪಾತ್ರ ಸಿಗೋದು ಇಟ್ಸ್ ಅ ವೆರಿ ವೆರಿ ಚಾಲೆಂಜಿಂಗ್ ರೋಲ್. ಅಂಡ್
ಇಡೀ ತಂಡಕ್ಕೆ ಐ ಥ್ಯಾಂಕ್ ದಮ್ ಬಿಕಾಸ್ ಎಲ್ಲರೂ ಒಟ್ಟು ಬಂದ್ರೆ ಒಂದು ಸಿನಿಮಾ. ಸೊ ಇಲ್ಲಿ ಬಹಳಷ್ಟು ಜನಗಳ ಎಫರ್ಟ್ ಇದೆ. ಯಾರ್ದಾರು ಹೆಸರು ತಪ್ಪೋಗಿದ್ರೆ ಕ್ಷಮೆ ಇರಲಿ. ವಿಶ್ ಅಸ್ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ. ಥ್ಯಾಂಕ್ ಯು. ನಾವು ಹೊಡಿತೀನಿ ಸೀರಿಯಸ್ ಆಗಿ ಮಾತಾಡುವ ಅಂದ್ರೆ ಒಂಥರ ನಡೆದಿತ್ತು ಮೈಯೆಲ್ಲ. ನಿಜವಾಗ್ಲು ಅಂದ್ರೆ ನಾನು ನೋಡಿ ಟೈಮ್ ಹೆಂಗಿರುತ್ತೆ ಅಂದ್ರೆ ಶ್ರೀಮುರಳಿಗೋಸ್ಕರ ಸ್ಪೀಚ್ ರೆಡಿ ಮಾಡ್ಕೊಂಡು ಬಂದು ನೋಡಿ ಅವರೇ ಹೊಟ್ಟೋಗ್ಬಿಟ್ಟು ಟೈಮ್ ಹೆಂಗಿರುತ್ತೆ ಒಂದು. ಸೊ ಗಾಡ್ಸ್ ಪ್ಲಾನ್ ಅಂತಾರೆ. ನೀಟಾಗಿ ಅದೊಂದೇ ತಯಾರು ಮಾಡ್ಕೊಂಡು ಬಂದಿದ್ರೆ ನೋಡಿ ಅವರೇ ಹೊಟ್ಟೋದ್ರು. ಇರಲಿ, ಅವ್ರಿಗೆ ತುಂಬ ಹೃದಯ ಧನ್ಯವಾದ. ಥ್ಯಾಂಕ್ ಯು. ಕೆಲವೊಂದು ಮನಸ್ಸಿಂದ ಹೇಳೋ ಮಾತಿರ್ತದೆ ಮನಸ್ಸಲ್ಲಿ, ನೆಕ್ಸ್ಟ್ ಗೆಸ್ಟ್ ಹಾಕಿ ಕೊಡೋದು ನಂಗೆ ಇಟ್ಕೋತೀನಿ, ಯಾಕಂದ್ರೆ ಪಂಚ್ಗಳು ಸ್ಟಾಕ್ ಇರಲ್ಲ. ಸೊ ಥ್ಯಾಂಕ್ ಯು. ನನಗೆ ಅದೇ ಹೇಳೋದಲ್ಲ, ಕೆಲವೊಂದು ಟೈಮ್ ಭಾವುಕನಾಗ್ತೀನಿ. ಆರಾಮ್ ಅರವಿಂದ್ ಸ್ವಾಮಿ ಬಗ್ಗೆ ಮಾತಾಡೋಕೆ ಹೋದ್ರೆ, ನಾನು ಬೇಸಿಕಲಿ ಶಾರ್ಟ್ ಫಿಲ್ಮ್ ಮೇಕರ್. ತುಂಬ ಒಂದು ಕಡಿಮೆ ಬಜೆಟಲ್ಲಿ ಸ್ಟಾರ್ಟ್ ಮಾಡಿದೆ ಸಿನಿಮಾ, ಒಂದು ಶಾರ್ಟ್ ಫಿಲ್ಮ್ ಮಾಡಿಕೊಂಡು. ಫಸ್ಟ್ನೇ ಸಿನಿಮಾಗೂ ಏನಂತ ನಾಗೇಶ್ ಕುಮಾರ್ ಅವರು ಅವಕಾಶ ಕೊಟ್ಟಿದ್ದು. ಫಸ್ಟ್ನೇ ಸಿನಿಮಾಗೆ ಏನಂತ ಬಜೆಟ್ ಇಲ್ಲ, ಎರಡನೇದಕ್ಕೂ ಎಂಥ ಬಜೆಟ್ ಇಲ್ಲ. ನನಗೆ ಒಂದು ಬೇಜಾರಿತ್ತು. ಓಕೆ ಗುರು, ಪ್ರತಿಯೊಬ್ಬರು ನಿನಗೆ ಟ್ಯಾಲೆಂಟ್ ಇದೆ, ತುಂಬ ಚೆನ್ನಾಗಿ ಬರೀತೀಯಾ, ಎಲ್ಲ ಹೊಗಳ್ತಾರೆ. ಅಂದರೆ ಹೆಂಗಾಗೋಯ್ತು ಅಂತಂದರೆ, ಈಗ ಗಂಟೆ ಬಾರಿಸ್ಕೊಂಡು ಬರ್ತಾರಲ್ಲ, ಗುರು ಸಕ್ಕತ್ತಾಗಿ ಆಡ್ತಾರೆ, ಏನು ರಾಗ ಅಂದ್ಬಿಟ್ಟು ತಂಗಳನ್ನ ಹಾಕಿತ್ರ ಆಗ್ತಾ ಇತ್ತು. ಅಂದರೆ ಯಾಕೆ ಗುರು ಈಗ ಆಗ್ತಾ ಇದೆ ಅಂತ ಅನಿಸ್ತಾ ಇತ್ತು. ಅವಾಗ ನನಗೆ ಇದು ಗಜಾನಂಗೆ ಪ್ರೀಮಿಯರಲ್ಲಿ ಅನೀಶ್ ಅವರು ಮತ್ತು ನಮ್ಮ ಶ್ರೀಕಾಂತ್ ಪ್ರಸನ್ನ ಅವರು ಸಿನಿಮಾ ನೋಡ್ಬಿಟ್ಟು ಅವತ್ತು ಹೇಳಿದ್ರು. ಅನೀಶ್ ಅವರು ಬಂದು, ಪಾಪ ಅವ್ರು ಪ್ರತಿ ಸಿನಿಮಾಗೂ ಮಾಡ್ತಾರೆ, ಅಂದ್ರೆ ಅಲ್ಲಿ ಬಂದು ಸೆಲೆಬ್ರಿಟಿ ಶೋ ಬಂದ್ಬಿಟ್ಟು ಹೇಳಿದ್ರು, ಈ ಸಿನಿಮಾ ಇಷ್ಟ ಆಗಿಲ್ಲ ನನಗೆ ಫೋನ್ ಮಾಡಿ, ನಾನು ದುಡ್ಡು ಹಾಕ್ತೀನಿ ಅಂತ. ಆ್ಯಂಡ್ ಹಾಗೆ ಅಷ್ಟಕ್ಕೆ ಮುಗಿತಾ ಇದ್ದೆ ನಾವು ಮೋಸ್ಟ್ಲಿ ನನ್ನ ಸಂಬಂಧ. ಅದಾದ ನಂತರ ನನಗೆ ಆರಾಮ್ ಅರವಿಂದ್ ಸ್ವಾಮಿ ಸ್ಕ್ರಿಪ್ಟ್ ಮಾಡಿಕೊಂಡು ಸುಮಾರು ಕಡೆ ಅಲಿತಾ ಇದ್ದೆ. ನನಗೆ ಗೊತ್ತಿತ್ತು ಇಂಡಸ್ಟ್ರಿ ಯಾರು ಕರೆದು ಊಟ ಹಾಕಿ, ಊಟ ಟೈಮ್ ಹೋದ್ರು ಕಾಫಿ ಕೊಡ್ತಾರೆ, ಆ್ಯಂಡ್ ಅಗೇನ್ ಯಾರು ಕರೆದು ಊಟ ಹಾಕಲಾದ್ರು. ಆ್ಯಂಡ್ ಅಗೇನ್ ನನ್ನ ಪ್ರತಿ ಪ್ರೊಡ್ಯೂಸರ್ ಹತ್ರ ಹೋದಾಗಲೂ ಅಗೇನ್ ಅದೇ ರಿಜೆಕ್ಷನ್ಗಳು ಸ್ಟಾರ್ಟ್ ಆದಾಗ ನನಗೊಂಥರ ಅನ್ಸಕ್ಕೆ ಶುರುವಾಯಿತು. ಓಕೆ ಗುರು, ಅಂದರೆ ಇನ್ನೂ ನಮ್ಮನ್ನು ತಗೊಂಡಿಲ್ವೇನೋ ಇಂಡಸ್ಟ್ರಿ. ಅಂದರೆ ನಾನು ಅತ್ಲಾಗೆ ಪೂರ್ತಿ ಸೋತು ಇಲ್ಲ, ಅಥವಾ ಪೂರ್ತಿ ಗೆದ್ದು ಇಲ್ಲ, ಮೈದೂರು ಉಳ್ಕೊಂಡ್ಬಿಟ್ಟಿದ್ನಲ್ಲ, ಅದೊಂದು ಪ್ರೆಷರ್ ಇತ್ತು ನನಗೆ. ಕರೆದ್ರು ನನ್ನ ಯಾರೋ ಇವ್ರು ಫೋನ್ ಮಾಡಿ ಕರೆದ್ರು, ಈ ಥರ ಅನೀಶ್ ಒಂದು ಕತೆ ಮಾಡಬೇಕು ಅಂತ. ಫಸ್ಟ್ ಕಾಲ್ ನನ್ನ ಲೈಫಲ್ಲಿ ಬಂದಿದ್ದು ಒಂದು ಪ್ರೊಡಕ್ಷನ್ ಹೌಸಿಂದ. ಥ್ಯಾಂಕ್ ಯು ಸೋ ಮಚ್. ಫಸ್ಟ್ ನನಗೆ ಅಲ್ಲೇ ಗೆದ್ದುಬಿಟ್ಟೆ ನಾನು. ಈ ಇಂಡಸ್ಟ್ರಿ ನನಗೆ ಅನ್ನ ಕೊಡುತ್ತೆ ಅಂತ ಅಲ್ಲೇ ಫಿಕ್ಸ್ ಆಗೋಯ್ತು. ಅಂದರೆ ಒಂದು ಈಗೋ ಇರುತ್ತೆ. ಅನೀಶ್ ಈಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಜನಕ್ಕೆ ಗೊತ್ತೋ ಇಲ್ವೋ ಗೊತ್ತಿಲ್ಲ, ವಂಡರ್ಫುಲ್ ಟೆಕ್ನಿಷಿಯನ್. ನನಗಿಂತ ಜಾಸ್ತಿ ಟೆಕ್ನಿಕಲ್ ನಾಲೆಜ್ ಇರುವಂತಹ ಒಬ್ಬ ನಟ ಕಮ್ ನಿರ್ದೇಶಕ. ಅವರೇ ಇನ್ನೊಂದು ಮಾಡ್ಕೊಬೋದಿತ್ತು. ಬಟ್ ನನ್ನ ಕರೆದಾಗ ನನಗನ್ಸಿದ್ದು, ಗುರು ದೊಡ್ಡ ಜವಾಬ್ದಾರಿ ಇದೆ ನನಗೆ. ಯಾಕೆಂತಂದ್ರೆ ಅವರಲ್ಲಿ ಎಲ್ಲ ಇದ್ದೆ, ಎಲ್ಲೋ ಮಾಡೋ ಒಂದು ಕತೆ ಮಾಡೋ ಟ್ಯಾಲೆಂಟ್ ಇದೆ. ನನ್ನ ಕರೆದಿದ್ರೆ ಅಂದ್ರೆ ಅವ್ರಿಗೆ ಬೇರೆ ಫ್ಲೇವರ್ ಬೇಕು ಅಂತ ನನಗೆಲ್ಲ ಅರ್ಥ ಆಯ್ತು. ಆಕ್ಚುಲಿ ಫಸ್ಟ್ನೇ ದಿನ ಒಂದು ಕತೆ ಹೇಳಿದಾಗ, ಇದು ಸುಮಾರು ಇಂಟರ್ವ್ಯೂ ಹೇಳಿದ್ದೀನಿ ನಾನು. ಅನೀಶ್ ಅಂದ್ರೆ ಮಾಸ್ ಅಲ್ವಾ. ಪ್ರಶಾಂತ್ ಅವ್ರು ಕೂತಿದ್ರು, ನಾನು ಗುಲ್ಟು ನೋಡ್ಬಿಟ್ಟು ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್ ನನಗೆ ಅವಾಗಿಂದ. ಗುಲ್ಟು ಪ್ರೊಡ್ಯೂಸರ್ ಅಂದ್ರೆ ಒಂದು ಕ್ರೇಜ್. ಇವಾಗ ಇಲ್ಲ, ಹಾಗೇನಿಲ್ಲ, ಈಗ ಬಹಳ ಕ್ಲೋಸ್ ಆಗಿದ್ದಾರೆ. ಸೊ ಅಕೀರೋ ಪ್ರೊಡ್ಯೂಸರು, ಗುಲ್ಟು ಪ್ರೊಡ್ಯೂಸರು, ಅನೀಶ್ ಅವರು. ಸೊ ನಾನು ಕೂತ್ಕೊಂಡಿದ್ದೆ. ಅನೀಶ್ ಅವರು ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು ಆಚೆ ಕಡೆ. ಸೊ ಸ್ನಾನ ಮಾಡ್ಕೊಂಡು ಬರ್ತಾ ಇದ್ರು. ಸೊ ಬಹಳ ಫ್ರೆಶ್ ಆಗಿದೆಯಲ್ಲ, ಫ್ರೆಶ್ ಆಗಿ ಒಂದು ಕತೆ ಹೇಳಿ, ತುಂಬಾ ಊರ ಮಾಸ್, ಫುಲ್ ಮಾಸ್. ಎಲ್ಲರೂ ಸ್ಯಾಡ್ ಆಗಿ ಕೂತಿದ್ದಾರೆ. ಗುರು ಕತೆ ಇಷ್ಟ ಆಗಿಲ್ವಾ, ಇಲ್ಲ ನಾನೇ ಇಷ್ಟ ಆಗಿಲ್ವಾ ಅಂತ ಒಂದು ಡೌಟ್ ಶುರು ಆಗೋಯ್ತು ನನಗೆ. ಓಕೆ, ಇದು ವರ್ಕೌಟ್ ಆಗಿಲ್ವಾ, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ ಹೋಗೋಣ ಅಂದ್ಬಿಟ್ಟು ಇನ್ನೊಂದು ಮಾಸ್ ಹೇಳಿದೆ. ಕತೆ ಹೇಳಿದ್ಮೇಲೆ ತುಂಬಾ ಖುಷಿ ಆಯ್ತು ಬ್ರದರ್, ಇಟ್ ವಾಸ್ ನೈಸ್ ಮೀಟಿಂಗ್ ಯು, ಇನ್ನೊಂದು ಸಿನಿಮಾ ಮಾಡೋಣ ಅಂತ ಅಂತಾರೆ. ಸೊ ಇದೇನು ಕಾಫಿನೂ ಕೊಟ್ಟಿಲ್ಲ, ಒಂದು ಇಲ್ಲಿಗೆ ಮುಗಿಸ್ಬಿಟ್ರಲ್ಲ ಅಂತ ಒಂದು ಬೇಜಾರಾಗೋಯ್ತು. ನಾನು ನನಗೆ ಅಂತ ಒಂದು ಸಿನಿಮಾ ಮಾಡ್ಕೊಂಡಿದ್ದೀನಿ, ಆರಾಮ್ ಅರವಿಂದ್ ಸ್ವಾಮಿ ಅಂತ. ಸುಮ್ಮನೆ ಕತೆ ಕೇಳಿ, ಫ್ರೆಂಡ್ಶಿಪ್ ಅಲ್ಲಿ ಹೆಂಗಿರು ಇಷ್ಟು ದೂರ ಬಂದಿದ್ದೀವಿ, ಅವ್ರಿಗೂ ಒಂದು ನಾಲೆಜ್ ಇರುತ್ತೆ, ಏನಾದ್ರು ಚೇಂಜಸ್ ಹೇಳೋದು ಅದನ್ನು ಕತೆಗೆ ಹಾಕೊಂಡ್ಬಿಟ್ಟು ಸೂಪರ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕತೆ ಹೇಳಿದೆ ನಾನು. ಕತೆ ಹೇಳಿದ ತಕ್ಷಣನೇ ಬಹಳ ಅವ್ರಿಗೆಲ್ಲ ಇವರು ಪ್ರಶಾಂತ್ ಅವ್ರು ಎತ್ಬಿಟ್ಟು ಟ್ರೈಲರ್ ಕಟ್ಟು ನನ್ನ ತಲೆಯಲ್ಲಿದೆ, ಇದು ಹಿಂಗ್ ಮಾಡೋಣ ಅಂತ ಅವರು. ನಾನೇ ಫಿಕ್ಸ್ ಆಗಿದ್ದೀನಿ, ಫಿಕ್ಸ್ ಆಗ್ಬಿಟ್ರೆ ಅಂತ ನನಗೆ ಕನ್ಫ್ಯೂಷನ್. ಆಮೇಲೆ ಒಂದಿನ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ, ಏನ್ ಗುರು ಏನ್ ಮಾಡೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡೆ ಹೇಳಿದ್ದೆ ನಾನು, ಇದ್ರಲ್ಲಿ ಮಾಡ್ತೀನಿ ನಾನು. ಯಾಕಂದ್ರೆ ಇಲ್ಲಿ ಇಂಡಸ್ಟ್ರಿ ಡಿವೈಡ್ ಮಾಡ್ತಾರೆ ಅಷ್ಟೇ, ಸಣ್ಣ ಸಿನಿಮಾ ದೊಡ್ಡ ಸಿನಿಮಾ ಅಂತ. ನನಗೇನು ಅಂತಂದ್ರೆ ಪ್ಯೂರ್ಲಿ ಕಂಟೆಂಟ್ ಗುರು, ಒಂದ್ ಒಳ್ಳೆ ನಕ್ಸೋ ಸಿನಿಮಾ ಮಾಡೋಣ ಇದೆ ನನ್ನ ತಲೆ. ಕಮ್ಮಿ ಬಜೆಟ್ ಕೊಟ್ಟೆ. ಅದೇ ಸಿನಿಮಾಗೆ ಏನ್ ಬೇಕು ಅದೇ ತಗೊಳುತ್ತೆ ಅನ್ನೋದಕ್ಕೆ ನಿಜವಾಗ್ಲೂ ನನ್ನ ತಲೆಗೆ ಏನೂ ಇರಲಿಲ್ಲ. ಎಲ್ಲ ಹೊಸದಾಗಿ ಮಾಡೋಣ ಅಂತಿತ್ತು. ಒಂದು ಖಾಲಿ ಪೇಪರ್ ತಗೊಂಡೋಗಿ ಅವ್ರು ಕೇಳ್ಕೊಟ್ಟೆ, ಅವ್ರು ತುಂಬ್ತಾ ಹೋದ್ರು. ಅರ್ಜುನ್ ಜನ್ಯ ತುಂಬಿದ್ರು ಮ್ಯೂಸಿಕ್ಗೆ, ಬಿಲಮ ಮೇಡಮ್ ತುಂಬಿದ್ರು, ಋತಿಕನ್ ತುಂಬಿದ್ರು, ಅಂಡ್ ಅಚ್ಯುತಣ್ಣನ್ ತುಂಬಿದ್ರು, ಒಂದು ಒಳ್ಳೆ ಬ್ಯೂಟಿಫುಲ್ ಸ್ಟಾರ್ ಕ್ಯಾಸ್ಟ್ ತುಂಬಿದ್ರು.
ಅಂಡ್ ಅಗೇನ್ ಏನು ಅಂತಂದ್ರೆ ನನಗೆ ಎಲ್ಲ ಹೊಸ್ತು ಅನ್ಸಕ್ಕೆ ಶುರುವಾಯಿತು. ಯಾಕೆಂತಂದ್ರೆ ನಾನು ಅಷ್ಟು ಬ್ರಾಡ್ ಆಗಿ ಥಿಂಕ್ ಮಾಡಿಲ್ಲ ಸಿನಿಮಾ ಆಟೋಮೆಟಿಕ್ ಆಗಿ ಬ್ರಾಡ್ ಆಗ್ತಾ ಹೋಯ್ತು. ಅಂಡ್ ಅಗೇನ್ ಏನೇ ಮುಖ್ಯವಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಯಾವುದು ನಾನು ಪ್ಲಾನ್ ಮಾಡಿಲ್ಲ. ಸ್ಕ್ರಿಪ್ಟ್ ತಗೊಂಡ್ಬಂದು ಒಂದು ಎಳೆ ಎತ್ಕೊಂಡ್ಬಂದೆ, ಸಿನಿಮಾ ಏನು ಬೇಕು ಅದೇ ತಗೊಂತಾ ಬಂತು. ಅಂಡ್ ಇವತ್ತು ಕಂಪ್ಲೀಟ್ ಸಿನಿಮಾ ರೆಡಿ ಆಗಿದೆ. ನವೆಂಬರ್ 22ಕ್ಕೆ ನನ್ನ ಅಷ್ಟು ಶ್ರಮ ಅಷ್ಟು ಶ್ರದ್ಧೆ ಥಿಯೇಟರ್ ಕಾಣುತ್ತೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಆಡಿಯನ್ಸ್ ತುಂಬಾ ಲೈಟ್ ಆಗಿ ತಗೊಂಡಿದ್ದೆ. ಅಂದ್ರೆ ನಾನು ಬಿಗಿನಿಂಗ್ ಅಲ್ಲಿ ಯೋಚನೆ ಮಾಡಿದೆ 2 ಸಿನಿಮಾ ಆದ್ಮೇಲೆ ಓಕೆ ಗುರು ಏನಾದ್ರೂ ಎಮೋಷನಲಿ ವರ್ಕ್ ಮಾಡೋಣ, ಅಂದ್ರೆ ಎಮೋಷನಲಿ ಇನ್ ದ ಸೆನ್ಸ್ ಸಿಂಪತಿ ಕಾರ್ಡ್ ಏನಾದ್ರು ಪ್ಲೇ ಮಾಡಿ ಜನ ಕರ್ಸ್ಬೋದಾ, ಆಗಲ್ಲ. ಗಿಮಿಕ್ ಏನಾದ್ರು ಮಾಡೋಣ, ಆಗಲ್ಲ. ಮತ್ತೇನ್ ಮಾಡ್ಬೇಕು ಗುರು, ಒಳ್ಳೆ ಸಿನಿಮಾನೇ ಮಾಡಬೇಕು, ಇನ್ನೇನು ಮಾಡಕ್ಕಾಗಲ್ಲ. ಜನ ಬಹಳ ಬುದ್ಧಿವಂತರಿದ್ದಾರೆ. ಮುಂಚೆ ಎಲ್ಲ ಪ್ರೇಕ್ಷಕರ ಒತ್ತಾಯ ಆಗಿತ್ತು, ಪ್ರೇಕ್ಷಕರಲ್ಲಿ ಒತ್ತಾಯ ಮಾಡೋ ತರ ಆಗಿದೆ. ಏನಕ್ಕೆ ಅಂತಂದ್ರೆ ಪ್ರತಿ ಸಿನಿಮಾ ಮಾಡ್ತೀವಿ ಚೆನ್ನಾಗಿದೆ ಅಂತ ಡಂಡಿ ಹೊಡಿತೀವಿ, ಒಳಗಡೆ ಕಸದ್ಮೇಲೆ ಏನೂ ಇರೋಲ್ಲ. ಈ ಸತಿ ನಾನು ಹೇಳ್ತೀನಿ, ಸಿನಿಮಾ ಏನಾದ್ರು ಚೆನ್ನಾಗಿಲ್ಲ ಅಂದ್ರೆ ನಾನೇನು ದುಡುಕಿ ಏನು ಹೇಳೋದಲ್ಲ, ಅದನ್ನ ಮಾಡ್ಬಿಡ್ತೀರ ನೀವು. ಸಿನಿಮಾ ಏನಾದ್ರು ಚೆನ್ನಾಗಿಲ್ಲ ಅಂತಂದ್ರೆ ನಂದಿದು ಕೊನೆ ಸಿನಿಮಾ ಆಗುತ್ತೆ ಕನ್ನಡ ಇಂಡಸ್ಟ್ರಿಲಿ. ಪ್ರತಿ ಎಕ್ಸಾಮ್ ಬರೆದಾಗ ಒಬ್ಬ ಡೈರೆಕ್ಟ್ರು ಏನಂತಂದ್ರೆ ಗುರು ನನಗೆ ಒಂದು 60 ಮಾರ್ಕ್ಸ್ ಬಂದ್ರೆ ಸಾಕು ಅಂತ ಅನ್ಸುತ್ತೆ, 80 ಮಾರ್ಕ್ಸ್ ಬಂದಿಲ್ಲ ಅಂದ್ರೆ ಇದೇ ಕೊನೆ ಸಿನಿಮಾ ಒಂದು ಕನ್ನಡ ಇಂಡಸ್ಟ್ರಿಲಿ. ಏನಕ್ಕೆ ಈ ಮಾತನ್ನು ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಅಂತಂದ್ರೆ ಪ್ರತಿ 20% ನಾವು ಯಾರು ಮೆಚ್ಚಕ್ಕಾಗಲ್ಲ ಬಿಡಿರೋ, ಮರ ಅನ್ನಲ್ಲ, ಏನೋ ಭೂಮಿ ಅನ್ನಲ್ಲ, ಆಕಾಶ ಅನ್ನಲ್ಲ. ಸೊ ಅಂತವ್ರನ್ನ ದೇವ್ರನ್ನ ಮೆಚ್ಚಕ್ಕಾಗಲ್ಲ. ನಾನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ, 80% ಬಂದೇ ಬರುತ್ತೆ. ಬಂದಿಲ್ಲ ಅಂದ್ರೆ ಇದು ನನ್ನ ಕೊನೆ ಸಿನಿಮಾ ಕನ್ನಡದಲ್ಲಿ. ಇನ್ನೊಂದು ಗಣಿತು ಅಂತ ಒಂದು ಮಾಡಿದ್ದೀನಿ, ಆಮೇಲೆ ಕೇಳ್ಬಿಟ್ಟಿರ ಹೆಂಗೋ ಮಾಡಿದೀನಿ ಅಂತ ಕೇಳ್ಬಿಟ್ಟಿರ. ಪ್ರೋಗ್ರಾಮ್ ಶುರುವಾಗಕ್ಕಿಂತ ಸ್ವಲ್ಪ ಮುಂಚೆ ನನ್ನ ಹತ್ರ ಒಂದು ಟೇಬಲ್ ಅಲ್ಲಿ ಕುತ್ಕೊಂಡು ನಾನು ಒಂಚೂರು ಇನ್ಫಾರ್ಮೇಶನ್ ತೆಗೆದುತ್ತಾ ಇದ್ದೆ. ಅಂಕಿತಾ ಅವ್ರೆ ಏನ್ ಮಾತಾಡ್ಲಿ ಅಂತ ಕೇಳಿದ್ರು. ಅಲ್ಲ ನೀವು ಸಿನಿಮಾ ಬಗ್ಗೆ ಕಂಟೆಂಟ್ ಬಗ್ಗೆ ಮಾತಾಡಿ ಎಲ್ಲ, ಆದ್ರೂ ನಿಮ್ಗೆ ಗೊತ್ತಿರುತ್ತಲ್ಲ ಏನ್ ಮಾತಾಡ್ಲಿ, ಇದು ಉಲ್ಟನೇ ಇದೆ ಇದು. ಇಲ್ಲ ದಯವಿಟ್ಟು ಹೇಳ್ತೀನಿ, ನವೆಂಬರ್ 22 ನೋಡಿ. ಡ್ಯಾನ್ಸ್ ಶೋ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಮತ್ತೆ ನನ್ನ ತಂಡದ ಬಗ್ಗೆ, ನನ್ನ ಟೆಕ್ನಿಷಿಯನ್ ಬಗ್ಗೆ ಚಿಕ್ಕದಾಗಿ ಮಾತಾಡಲೇಬೇಕು. ನಿಮಗೂ ಹೋಗೋ ಆತರ ಇರುತ್ತೆ, ಬಟ್ ನನಗೂ ಕಾತರ ಇದೆ ಅವ್ರ ಬಗ್ಗೆ ಮಾತಾಡಬೇಕು ಅಂತ. ಅಂಡ್ ಏನಂತಂದ್ರೆ ಫಸ್ಟ್ ಆಗಿ ನಾನು ಹೀರೋ ಅನಿಶಿಂದಾನೆ ಸ್ಟಾರ್ಟ್ ಮಾಡ್ತೀನಿ. ಅಣ್ಣ ನಿನ್ನೆ ಒಂದು ಟ್ರೈಲರ್ ನೋಡಿದೆ, ತುಂಬಾ ಬಿಗ್ ಬಜೆಟ್. ಅಲ್ಲಿ ನೋಡಿದಾಗ ಅನಿಸ್ತು ಯಾಕೆ ಈ ವ್ಯಕ್ತಿನ ಯೂಸ್ ಮಾಡ್ಕೊಂತ ಇಲ್ಲ ಅಂತ ನನಗೆ ತಲೆ ಸ್ಟ್ರೈಕ್ ಆಯ್ತು. ಅಂಡ್ ನಾನು ಇಂಡಸ್ಟ್ರಿಯಲ್ಲಿ ನಿಜ ಹೇಳ್ತೀನಿ, ಯಾರಿಗೂ ಬಗೆಟ್ ಹಿಡಿಯಲ್ಲ. ಇದೊಂದು ಫಸ್ಟ್ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತೀನಿ, ಹೆಂಗೂ ಈಗ ಬಗೆಟ್ ಹಿಡಿತಾನೆ ಅಂತ ಹೋಗ್ಬಿಡ್ತಾರೆ. ಮನ್ಸಲ್ಲಿ ನಾವು ಮಾತು ನನಗೆ ಓಪನ್ ಆಗಿ ಹೇಳ್ತೀನಿ, ಒಳ್ಳೆ ಮೆಟೀರಿಯಲ್, ಒಳ್ಳೆ ಡ್ಯಾನ್ಸ್ ಮಾಡ್ತಾರೆ, ಸರಿಯಾಗಿ ಆಕ್ಟಿಂಗ್ ಮಾಡ್ತಾರೆ. ಯಾಕೂ ಕನ್ನಡ ಬಳಕೆ ಮಾಡೋತಾ ಇಲ್ಲ ಅಂತ ಅನ್ಸುತ್ತೆ. ಅಂಡ್ ಆರಾಮ್ ಅರವಿಂದ್ ಸ್ವಾಮಿ ಆದ್ಮೇಲೆ ಒಳ್ಳೆ ಬೆಸ್ಟ್ ಪರ್ಫಾರ್ಮರ್ನ ಖಂಡಿತವಾಗ್ಲೂ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಇನ್ನೂ ಒಂದು ಹಂತಕ್ಕೆ ಖಂಡಿತ ರೀಚ್ ಆಗಿದ್ದಾರೆ. ನವೆಂಬರ್ 22 ನಮ್ದೆ.